ಅಧೃತಃ ನಾವು ಎಲ್ಲ ಒಂದು ವಸ್ತು ಅಂತ ಇರಬೇಕಾದ್ರೆ ಎಲ್ಲಿದೆ ಅಂತ, ಒಂದು ವಸ್ತು ಅಂತ ಹೇಳಿದಾಗ ನಾವು ಕೇಳೋದು ಎಲ್ಲಿದೆ ಅಂತ. ಅದು ಎಲ್ಲಿ ತನಕ ಅಂದರೆ ಒಂದು ವಿಷಯ ಹೇಳಿದರೂ ಕೂಡ ನಮ್ಮಲ್ಲಿ ಹಳೆ ಕಾಲದ ಕೆಲವು ಗೊಡ್ಡು ಪಂಡಿತರಿದ್ದಾರೆ, ಅವರು ಒಂದು ವಿಷಯ ಹೇಳಿದರೆ ಅದು ಎಲ್ಲಿದೆ ಅಂದರೆ ಅವರು ಉರು ಹೊಡೆದ ಯಾವುದೇ ಪುಸ್ತಕದಲ್ಲಿ ಇರಬೇಕು. ಅದು ನೀವು ಕ್ರಿಯೇಟಿವ್ ಆಗಿ ಏನೂ ಹೇಳೋ ಹಾಗಿಲ್ಲ, ಅದು ಎಲ್ಲಿದೆ ಅಂತ ಕೇಳ್ತಾರೆ. ಅಂದರೆ ಯಾವುದೋ ಒಂದು ಪುಸ್ತಕದಲ್ಲಿ ಪ್ರಿಂಟ್ ಆದದ್ದನ್ನೇ ಹೇಳಬೇಕು, ನಿಮ್ಮ ತಲೆಗೆ ಸ್ವತಂತ್ರವಾಗಿ ಏನೂ ಹೊಳೆಯಬಾರದು. ಆ ಥರದ ಒಂದು ತಪ್ಪು ಶಿಕ್ಷಣ ಪದ್ಧತಿ ಕೆಲವು ಕಾಲ ಬೆಳೆದು ಹೋಯ್ತು ಈ ದೇಶದಲ್ಲಿ, ವೈದಿಕರಲ್ಲಿ. ಅವ್ರಿಗೆ ಏನು ಹೇಳಿದ್ರೆ ಅದು ಎಲ್ಲಿದೆ ಅಂತ ಕೇಳೋದು. ಎಲ್ಲಿದೆ ಅಂದರೆ ಅವರಿಗೆ ಸ್ವಂತವಾಗಿ ಚಿಂತನೆ ಮಾಡಲಿಕ್ಕೆ ಬರುತ್ತೆ ಅನ್ನೋ ವಿಷಯವೇ ಮರೆತು ಹೋಗಿಬಿಟ್ಟಿತ್ತು. ಯಾವುದೋ ಒಂದು ಪುಸ್ತಕದಲ್ಲಿ ಹೇಳಿದ್ದನ್ನೇ ನಾನು ಉರು ಹೊಡಿಬೇಕು, ಅದನ್ನು ಸಂಸ್ಥೆಯಲ್ಲಿ ನಾನು ಓದಬೇಕು, ಸಂಸ್ಕೃತ ಗೊತ್ತಿಲ್ಲದವ್ರ ಮುಂದೆ ಅದನ್ನು ನಾನು ಉರುಳಿಸ್ಬೇಕು, ನೀವು ಆಹಾ ಓಹೋ ಅಂತ ಹೇಳಬೇಕು. ಇಷ್ಟೇ. ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರ ಮುಂದೆ ಸಂಸ್ಕೃತ ಇದ್ದದ್ದನ್ನು ಹೇಳುವುದೇ ಪಾಂಡಿತ್ಯ ಆಗಿಬಿಟ್ಟಿತ್ತು. ಸ್ವಂತ ಚಿಂತನದಿಂದ ಸತ್ಯವನ್ನು ಕಂಡು ಹುಡುಕಲಿಕ್ಕೆ ಬರುತ್ತೆ ಅನ್ನೋ ವಿಷಯವೇ ಮರೆತು ಹೋಗಿತ್ತು. ಇವತ್ತು ಅನೇಕ ಜನ ಪಂಡಿತರಿಗೆ ಈ ವಿಷಯ ಗೊತ್ತಿಲ್ಲ. ಅದು ಪುಸ್ತಕ ಉರು ಹೊಡೆದದ್ದು ಎಷ್ಟೋ ಅಷ್ಟೇ, ಅದ್ರಲ್ಲಿ ತಪ್ಪಿದ್ರೆ ಅದನ್ನೇ ಉರು ಹೊಡಿಬೇಕು, ಆ ತಪ್ಪನ್ನೇ ಸರಿಯಿಂದ ಸಾಧನೆ ಮಾಡಬೇಕು. ಅಂದ ಯಾವುದೇ ಬಂದರೂ ಅದು ಎಲ್ಲಿದೆ ಅಂತ ಅದು ಬಹಳ ಮುಖ್ಯ. ಒಬ್ಬ ಮನುಷ್ಯ ಎದುರು ಸಿಕ್ಕಿದ ಕೂಡಲೇ ಈ ಕೆಲವರು ಯೋಗಕ್ಷೇಮ ವಿಚಾರಿಸುವುದುಂಟು. ನೀವೆಲ್ಲಿದ್ದೀರಿ? ಅರೆ ಎದುರೇ ನಿಂತಿದ್ದಾನೆ ಅವ, ನೀವೆಲ್ಲಿದ್ದೀರಿ ಅಂದರೆ ಎಷ್ಟು ಒಂದು ಮೂರ್ಖವಾದ ಪ್ರಶ್ನೆಗಳು ನಮ್ಮ ಜನ ಮಾಡ್ತಾರೆ. ಎಲ್ಲಿದ್ದೀರಿ ಇಂತಾದ್ಮೇಲೆ ಅವರ ಅರ್ಥ ಏನು ಗೊತ್ತುಂಟ, ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಎಲ್ಲಿ ಇರುವುದು ಅಂದರೆ ನೀವು ಇರುವುದು ಮುಖ್ಯ ಅಲ್ಲ ಅವರಿಗೆ, ಯಾರ ಕೈಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ. ಯು ಆರ್ ವರ್ಕಿಂಗ್ ಅಂಡರ್ ಸಂಬಡಿ, ಯಾರನ್ನೋ ಒಬ್ಬನಿಗೆ ನೀವು ಸ್ವಾಮಿ ನಾನು ಸೇವಕ ಅಂತ ಹೇಳಿಕೊಂಡು ಬದುಕುವುದೇ ಬದುಕು ಅಂಥವರಿಗೆ. ಅದರಿಂದ ಅವ್ರಿಗೆ ನೀವು ಎದುರೇ ಇದ್ರು ನೀವು ಇರುವುದಲ್ಲ, ನೀವು ಯಾರ ಕೈಗಳು ಕೆಲಸ ಮಾಡಿದ್ರಿ. ಇಫ್ ಯು ಆರ್ ವರ್ಕಿಂಗ್ ಅಂಡರ್ ಸಂಬಡಿ, ಯು ಆರ್ ಡಿಪೆಂಡೆಂಟ್ ಆನ್ ಸಂಬಡಿ, ಯು ಆರ್ ಹಿಯರ್ ಇನ್ ದಿಸ್ ಕಂಟ್ರಿ. ಇಲ್ಲ, ಇಫ್ ಯು ಆರ್ ಅನ್ ಇಂಡಿಪೆಂಡೆಂಟ್ ಪರ್ಸನ್, ಯು ಆರ್ ನೋವೇರ್ ಇನ್ ದಿಸ್ ಕಂಟ್ರಿ. ಎಲ್ಲೂ ಇಲ್ಲ ನೀವು ಮನೆಯಲ್ಲೇ ನೀವೇ ಸ್ವಂತ ತೋಟ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಎಲ್ಲೂ ಇಲ್ಲ, ನೀವು ಈ ದೇಶದಲ್ಲೇ ಇಲ್ಲ ನೀವು. ಸೊ ಪರಾಧೀನತೆ, ಇದು ಬ್ರಿಟಿಷರ ಆಡಳಿತದಿಂದ ರಕ್ತಗತವಾಗಿ ಹೋದ ದುರ್ಬುದ್ಧಿ ಇವತ್ತಿಗೂ ಹೋಗಿಲ್ಲ. ಎಲ್ಲಿದ್ದೀರಿ ಅಂದ್ರೆ ಯಾರ ಕೈಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಭಾಷೆಗೆ ಅಷ್ಟು ಕೆಟ್ಟ ಮೀನಿಂಗ್ ಬಂದುಬಿಟ್ಟಿದೆ. ಅದು ಎಲ್ಲೋ ಇರಬೇಕು, ನೀವು ಒಟ್ಟು ಎದುರೇ ಇದ್ರೆ ಸಾಲದು. ಅಂದ್ರೆ ನಿಮ್ಮನ್ನು ಹೊತ್ತುಕೊಂಡ ಒಬ್ಬ ದಣಿ ಯಾರು ಅಂತ. ಸೊ ಯಾರೋ ಒಂದು ಆಧಾರ ಬೇಕು. ಈ ದೇವರು ಹೇಳಿದ್ರು ದೇವರು ಎಲ್ಲಿದ್ದಾನೆ ಅಂತ. ಈಗ ಈ ಎದುರು ಸಿಕ್ಕಿದಾಗ ನಾವು ಕೇಳೋದು ನೀವೆಲ್ಲಿದ್ದೀರಿ ಅಂದ್ರೆ ಯಾರ ಕೈಗಳೇ ಕೆಲಸ ಮಾಡ, ದೇವರು ಎಲ್ಲಿದ್ದಾನೆ ಅಂತ. ಅಂದ್ರೆ ಅರ್ಥ ದೇವರು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ನಮಗೆ ಅದು ಬೇಕು. ಅವನು ಎಲ್ಲಿಯೋ ಕೆಲಸ ಮಾಡ್ತಾ ಇರ್ಬೇಕು, ಇಲ್ದ್ರೆ ಅವನು ಇದ್ದಾನೆ ಅಂತ ನಮಗೆ ನಂಬಿಕೆ ಬರೋಲ್ಲ. ನಮಗೆ ನಂಬಿಕೆ ಬರಬೇಕಾದ್ರೆ ಅವನು ನಮಗೆ ಗೊತ್ತಿರೋ ಯಾವುದಾದ್ರು ಫೇಮಸ್ ಕಂಪನಿಯಲ್ಲಿ ಕೆಲಸಕ್ಕಿರ್ಬೇಕು. ಅದಕ್ಕೆ ಅಧೃತಃ, ಅವನು ಎಲ್ಲಿ ಕೆಲಸ ಮಾಡಬೇಕು, ಅವನು ಯಾರು ಸಂಬಳ ಕೊಡುವವರು, ಅವನು ಸಾಕೋರು ಯಾರು ಅವರನ್ನ ಎತ್ತಿ ಧಾರಣೆ ಮಾಡಿ ಎಲ್ಲೋ ಅವನ್ನ ಹಿಡ್ಕೊಂಡು ಸಸ್ಟೇನ್ ಮಾಡತಕ್ಕಂಥ ಒಂದು ಶಕ್ತಿಯೇ ಪ್ರಪಂಚದಲ್ಲಿ ಇಲ್ಲ. ಯಾಕೆಂದ್ರೆ ನಮ್ಮೆಲ್ಲರನ್ನ ಧಾರಣೆ ಮಾಡಿದ ಶಕ್ತಿಯಪ್ಪ ಅವನು ಎಲ್ಲಿದ್ದಾನೆ ಅಂದ್ರೆ ಎಲ್ಲ ಕಡೆಯೂ ಇದ್ದಾನೆ. ಯಾಕೆಂದ್ರೆ ಅವನು ಅಧೃತಃ, ಯಾರೂ ಹೊತ್ತುಕೊಂಡಿಲ್ಲ ಅವನನ್ನ. ಅಂದ್ರೆ ಹಾಗಾದ್ರೆ ಮತ್ತೆ ಸ್ವಧೃತಃ, ಅವನು ಸೆಲ್ಫ್ ಡಿಪೆಂಡೆಂಟು. ಅವನು ತನ್ನನ್ನು ತಾನೇ ನಮ್ಮನ್ನೆಲ್ಲ ಧರಿಸಿದ್ದಾನೆ, ತನ್ನನ್ನು ತಾನೇ ಧರಿಸಿಕೊಂಡಿದ್ದಾನೆ. ಇನ್ಯಾವುದೋ ಒಂದು ವಸ್ತುವಿಗೆ ಅಧೀನವಾಗಿ ಇಲ್ಲ ಅವನು. ಭಗವಂತನನ್ನ ಸ್ವತಂತ್ರ ಅಂತ ಹೇಳುದು ನೋಡಿ, ಅದೇ ಸ್ವಧೃತ. ಸ್ವತಂತ್ರ ಅಂದ್ರೆ ಏನು? ಇಂಡಿಪೆಂಡೆಂಟ್ ಅಲ್ಲ. ಸ್ವ ಅಂದ್ರೆ ಸೆಲ್ಫ್, ತಂತ್ರ ಅಂದ್ರೆ ಡಿಪೆಂಡೆಂಟ್. ಸ್ವತಂತ್ರ ಅಂದ್ರೆ ದೇವರು ಇಂಡಿಪೆಂಡೆಂಟ್ ಅಲ್ಲ, ಮತ್ತೆ ಸೆಲ್ಫ್ ಡಿಪೆಂಡೆಂಟ್. ಅವನು ತೀರಾ ಅತಂತ್ರ ಅಲ್ಲ, ಅವನು ತನ್ನ ನಿಯತಿಗೆ ತಾನು ಅಧೀನ. ಅದರಿಂದ ಅವನನ್ನ ಅತಂತ್ರ ಅಂತ ಹೇಳುವುದಿಲ್ಲ, ಸ್ವತಂತ್ರ ಅಂತ ಹೇಳ್ತಾರೆ. ಹಾಗೆ ಅವನು ಅಧೃತ ಅಂದರೆ ಸ್ವಧೃತ ಅಂದ್ರು. ಅವನೇ ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ತನ್ನನ್ನು ತಾನು ಧರಿಸಿಕೊಂಡವನು. ಎಲ್ಲ ಜಗತ್ತನ್ನು ಧರಿಸಿದ ಅವನು ತನ್ನನ್ನು ತಾನು ಧರಿಸಿದ. ಒಂದು ಮಂತ್ರದಲ್ಲಿ, ವೇದದಲ್ಲಿ, ಋಗ್ವೇದದಲ್ಲಿ ಇದನ್ನ ಪರಿಹಾಸ್ಯ ಮಾಡ್ತಾರೆ. ಭಗವಂತನನ್ನ ಸೃಷ್ಟಿ ಮಾಡಿದ ದೇವರು ಕಿಂ ಸ್ವಿದಾಸೀದಧಿಷ್ಠಾನಂ ಕಥಮಸ್ವಿತ್ ಕಥಾಸೀದ್ ಆರಂಭಣಂ. ಅವ್ರು ಹೇಳ್ತಾರೆ, ಹೌದಾ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಾಗ ದೇವರು ಎಲ್ಲಿ ಕೂತು ಸೃಷ್ಟಿ ಮಾಡಿದ? ಯಾಕೆಂದ್ರೆ ಈ ಜಗತ್ತಿನಲ್ಲಿ ಕೂತು ಮಾಡಿ ಜಗತ್ತಿನ್ನೂ ಸೃಷ್ಟಿಯಾಗಲಿಲ್ಲ. ಅವನು ಎಲ್ಲಿ ಕೂತು ಸೃಷ್ಟಿ ಮಾಡಿದ? ಯಾವ ಮರವನ್ನು ಕಡಿದು ಈ ಬ್ರಹ್ಮಾಂಡವನ್ನು ಕಡೆದ ಅಂತ ಒಂದು ಕಡೆ. ಅಂದ್ರೆ ಅವನ ಸ್ವಾಧಿಷ್ಠಾನ, ಅವನಿಗೆ ಇನ್ನೊಂದು ಆಧಾರ ಬೇಡ ಅಂತ ಹೇಳುವುದನ್ನ ಒಂದು ಕಾವ್ಯಮಯವಾಗಿ ಯಾವ ಆಧಾರವನ್ನ
ಅವಲಂಬಿಸಿಕೊಂಡು ಎಲ್ಲಿ ಕೂತು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ? ಎಲ್ಲಿ ಕೂತುಕೊಳ್ಳಿಕ್ಕೆ ನೆಲೆಯೇ ಇಲ್ಲ ಅವನಿಗೆ. ಅದರಿಂದ ಹಿಂದೆ ನಾವು ಅವನಿಗೆ ಒಂದು ಹೆಸರು ಕೊಟ್ಟಿದ್ದೇವೆ, ಅನಿಲಹ, ನೆಲೆ ಇಲ್ಲದವ ಅಂತ. ಅನಿಲಹ ಅಂತ ಹೆಸರು ಕೊಟ್ಟಿದ್ದೇವೆ. ಅದರಿಂದ ಅವನು ಅಧೃತಃ ಸ್ವಧೃತಃ. ಸ್ವಾಸ್ಯ, ಅವನು ಎಲ್ಲ ಕಡೆ ತುಂಬಿರುವವ, ಅದರಿಂದ ಅವನಿಗೆ ಮೂರ್ತಿ ಇಲ್ಲ ಎಂತೆಲ್ಲ ಹೇಳಿದ್ರು. ಕೊನೆ ಹೇಳ್ತಾರೆ, ಎಷ್ಟು ಚಂದದ ಮೋರೆ ಗೊತ್ತಾ ಅವನದ್ದು ಅಂತಾರೆ. ಇದ್ದಕ್ಕಿದ್ದಾರೆ ಅವನಿಗೆ ಮೂರ್ತಿ ಇಲ್ಲ ಅಂತೀನಿ, ಮತ್ತೆ ಚಂದದ ಮೋರೆ. ಅಧೃತಃ ಸ್ವಧೃತಃ ಸ್ವಾಸ್ಯ. ಹಾಸ್ಯ ಅಂದ್ರೆ ಮೋರೆ, ಸ್ವಾಸ್ಯ ಅಂದ್ರೆ ಅತ್ಯಂತ ಸುಂದರವಾದ ಮುಖ ಉಳ್ಳವನು. ಯಾಕೆಂದ್ರೆ ಅವನು ಅತ್ಯಂತ ಸುಂದರವಾದ ಮುಖ ಉಳ್ಳವನು. ಅವನು ಭೂಮಿಗೆ ಇಳಿದು ಬಂದಾಗ ರೂಪ ತೊಟ್ಟು ಬರ್ತಾನಲ್ಲ, ರೂಪ ತೊಟ್ಟು ಬಂದಾಗ ಹೇಗೆ ಕಾಣಿಸಿಕೊಂಡ ಅವನು? ಮೂಲಭೂತವಾಗಿ ಭಗವಂತನ ಅವತಾರಗಳಲ್ಲಿ ಬಹಳ ವಿಶೇಷವಾಗಿ ಸೌಂದರ್ಯದ ಸಂಕೇತವಾಗಿ ಎರಡು ರೂಪಗಳು, ರಾಮ ಮತ್ತು ಕೃಷ್ಣ. ಅದರಲ್ಲೂ ಕೃಷ್ಣ, ಯಾಕೆಂದ್ರೆ ಅವನನ್ನ ಕಂಡು ಮೋಹಗೊಳ್ಳದವರೇ ಇಲ್ಲ. ಅವನನ್ನು ನೋಡಿ ಹುಡುಗಿಯರು ಮೋಹಗೊಳ್ಳೋದು, ಹುಡುಗರು ಮೋಹಗೊಳ್ಳೋದು. ಸಾಕ್ಷಾನ್ ಮನ್ಮಥ ಮನ್ಮಥ ಎಲ್ಲರೂ ಮೋಹಗೊಂಡ್ರು. ಅದಕ್ಕೆ ಅವನನ್ನು ಎಲ್ಲರನ್ನೂ ಆಕರ್ಷಣೆ ಮಾಡಿದವ ಕೃಷ್ಣ ಅಂತ ಹೆಸರಿಟ್ರು ಅವನಿಗೆ. ಹೀಗೆ ಅತ್ಯಂತ ಸುಂದರವಾದ ಆಕಾರ ಉಳ್ಳವ, ತನ್ನ ಮುಖದ ಚೆಲುವಿನಿಂದ ಇಡೀ ವಿಶ್ವವನ್ನ ಮರಳುಗೊಳಿಸಿದವ ತನ್ನ ಅನೇಕ ರೂಪಗಳಿಂದ. ಅದರಿಂದ ಅವನು ಸ್ವಾಸ್ಯ. ಪ್ರಾಗ್ವಂಶ ವಂಶವರ್ಧನ. ಪ್ರಾಗ್ವಂಶ